ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅಪರೂಪದ ಗೀತ ನೃತ್ಯ ಸಂಗಮ ಕಾರ್ಯಕ್ರಮ ಶಿರಸಿ ತಾಲೂಕಿನ ಮುಂಡಿಗೆಸರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಂಗೀತ, ನೃತ್ಯ ಹಾಗೂ ಯಕ್ಷರೂಪಕದ ಸಮ್ಮಿಲನ ಪ್ರೇಕ್ಷಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಹಿರೇಮಠದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಮಾತು ಕಡಿಮೆ ಮಾಡಿ ಕಾಯಕಕ್ಕೆ ಹೆಚ್ಚು ಆದ್ಯತೆ ನೀಡಬೇಕೆಂದು ಸಂದೇಶ ನೀಡಿದರು. ಶಿರಸಿ ತಾಲೂಕಿನ ಮುಂಡಿಗೆಸರದ ಶ್ರೀ ಗಣಪತಿ ದೇವಸ್ಥಾನ ಆವರಣದಲ್ಲಿ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಗೀತ ನೃತ್ಯ ಸಂಗಮ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಹಿರೇಮಠದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಮನುಷ್ಯನ ಮಾತಿಗಿಂತ ನಡೆ ಮುಖ್ಯವಾದದ್ದು. ಮಾತು ಕಡಿಮೆ ಮಾಡಿ ಕಾಯಕಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು ಎಂದು ಸಂದೇಶ ನೀಡಿದರು. ಜೊತೆಗೆ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕಾರ್ಯಚಟುವಟಿಕೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶ್ರೀಗಳು 10,000 ರೂಪಾಯಿ ಕೊಡುಗೆ ನೀಡಿ ಆಶೀರ್ವದಿಸಿದರು. ಇನ್ನು ಮೇಲಾದ್ರೂ ನೀವು ನಿಜವಾಗಿ ತಂದೆ ತಾಯಿ ಆಗಿದ್ರಿ ಅಂದರೆ, ಯಾಕಂದ್ರೆ ಇತ್ತೀಚೆಗೆ ತಂದೆ ತಾಯಿಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಏನೇನೋ ಹೇಳ್ತೀವಿ ನಾವು, ಮಗುವಿಗೆ ಎದೆ ಹಾಲು ಕುಡಿಸಲಾರಳು ಆಧುನಿಕ ತಾಯಿ ಒಳಯ್ಯ, ಬಾಟ್ಲಿ ಹಾಲು ಕುಡಿಸಿ ಚಾಕ್ಲೇಟ್ ತಿನ್ನಿಸಿ ಪಾಪ್ ಸಂಗು ಹಾಡುವಳಯ್ಯ, ಅವ್ವ ಅಪ್ಪ ಮರೆಸಿ ಮಮ್ಮಿ ಡ್ಯಾಡಿ ಕಲಿಸಿ ಕುಡಿಸುವಳಯ್ಯ, ಸ್ವದೇಶಿ ಸಂಸ್ಕೃತಿ ಮರೆಸಿ ವಿದೇಶಿ ಸಂಸ್ಕೃತಿ ಕಲಿಸಿ ಹಾಡುವಳಯ್ಯ, ಮುಂದೆ ಗೋಳಾಡುವಳಯ್ಯ, ಹುಕ್ಕೇರೀಶ ಇವಳಿಗೆ ಕನ್ನಡತಿ ಹೇಗೆಂದಲಯ್ಯ. ಅದಕ್ಕೆ ನೀವು ಮಕ್ಕಳ ಕಡೆ ಮೊಬೈಲ್ ಕೊಟ್ಟಿರ್ತೀರಲ್ಲ, ಸ್ವಲ್ಪ ಗಮನಿಸಿ. ಮೊಬೈಲ್ ನೋಡಬೇಡಿ ಅನ್ನೋದಲ್ಲ, ಮೊಬೈಲ್ ನೋಡಬಾರ್ದು ಅನ್ನೋದು ನನ್ನಲ್ಲ. ಯಾಕಂದ್ರೆ ನಿಮ್ಗೆ ಹೇಳೋ ನಮ್ಮ ಕಡೆನೂ ಮೊಬೈಲ್ ಅದಾವೆ. ಆದ್ರೆ ಗೊತ್ತಿರ್ಲಿ ಮೊಬೈಲ್ ಒಳಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಕ್ಕಳ ಕಡೆ ಗಮನ ಹರಿಸಿ. ಜೊತೆಗೆ ಇನ್ನೊಂದೇನಂತಂದ್ರೆ, ನೀವು ಮಕ್ಕಳ ಮುಂದೆ ಪುಸ್ತಕವನ್ನು ಓದಿ ಅವ್ರು ನೋಡಿ ಕಲಿತಾರೆ. ಮಕ್ಕಳು ನೀವು ಏನು ಮಾಡ್ತೀರೋ ಅದನ್ನ ನೋಡಿ ಕಲಿತಾರೆ. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಲೇಖಕ ಹಾಗೂ ಸಮಾಜಮುಖಿ ಚಿಂತಕ ವೈಶಾಲಿ ವಿಪಿ ಹೆಗಡೆ ಅವರನ್ನು ಸನ್ಮಾನಿಸಲಾಯಿತು. ಜೊತೆಗೆ ಗ್ರಾಮಸ್ಥರ ಪರವಾಗಿ ಹಿರಿಯ ಲೈನ್ಮ್ಯಾನ್ ಸಂಗಪ್ಪ ಮಡ್ಡಿಕರ್ ಅವರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಗೀತ ನೃತ್ಯ ಸಂಗಮದಲ್ಲಿ ಸಂಗೀತ, ಭರತನಾಟ್ಯ ಹಾಗೂ ಯಕ್ಷಗಾನ ರೂಪಕದ ಸಮ್ಮಿಲನ ಪ್ರೇಕ್ಷಕರ ಗಮನ ಸೆಳೆಯಿತು. ಹೆಸರಾಂತ ಗಾಯಕಿ ವಿ ರಾಧಾ ದೇಸಾಯಿ ಹಾಗೂ ಪ್ರಸನ್ನ ವೈದ್ಯ ಹೆಗ್ಗಾರ್ ಅವರ ಗಾಯನ, ಭರತನಾಟ್ಯ ಕಲಾವಿದೆ ಸಂಪದ ಹೆಗಡೆ ಮುರೇಗರ್ ಅವರ ನೃತ್ಯ ಪ್ರದರ್ಶನ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು.
ಬಳಿಕ ವಿಶ್ವಶಾಂತಿ ಸರಣಿಯ ಯಕ್ಷರೂಪಕ ವಿಶ್ವಾಭಿಗಮನಂ ಪ್ರದರ್ಶನಗೊಂಡಿತು. ಗೋಕುಲ ವೃಂದಾವನದ ಕಥಾನಕವನ್ನು ಆಧರಿಸಿದ ಯಕ್ಷರೂಪಕವನ್ನು ತುಳಸಿ ಹೆಗಡೆ ಮನೋಜ್ಞವಾಗಿ ಪ್ರಸ್ತುತಪಡಿಸಿದರು. ಒಟ್ಟಾರೆ ಸಂಗೀತ, ನೃತ್ಯ, ಯಕ್ಷಗಾನ ಹಾಗೂ ಸಾಮಾಜಿಕ ಸಂದೇಶಗಳ ಸಮ್ಮಿಲನದ ಮೂಲಕ ಗೀತ ನೃತ್ಯ ಸಂಗಮ ಕಾರ್ಯಕ್ರಮ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳು, ದೇವಸ್ಥಾನದ ಪ್ರಮುಖರು, ಕಲಾವಿದರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆ ವ್ಯಕ್ತಿಯ ಜೀವನವನ್ನು ಅದಕ್ಕಿಂತ ಮಿಗಿಲೆನ್ನುವಂತೆ ಪ್ರೀತಿಸಿದರು. ಹಾಗಾಗಿಯೇ ಅವರಿಗೆ ಆದಿ ಮತ್ತು ಅಂತ್ಯ ಎರಡು ವ್ಯತ್ಯಾಸವೇ ಇಲ್ಲ, ಎರಡು ಒಂದೇ ಅಂತ ತಿಳಿದಿರುವುದು.